ಡಿ.ಕೆ. ಸುರೇಶ್ ಅವರ ಹೆಸರಿನಲ್ಲಿ ಸುಮಾರು 14 ಕೆಜಿ ಚಿನ್ನವನ್ನ ವಂಚನೆ ಮಾಡಿರುವಂತಹ ಪ್ರಕರಣ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಆ ಸಂಬಂಧ ದೂರುದಾರೆ ವರಾಹ ಜ್ಯುವೆಲರ್ಸ್ ಒಂದು ಅಂಗಡಿಯ ಮಾಲೀಕರಾಗಿರುವಂತಹ ವನಿತಾ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು. ಸದ್ಯ ಇವತ್ತು ಆರೋಪಿಗಳ ಬಂಧನ ಆಗಿದೆ. ನಮ್ಮ ಜೊತೆಗೆ ಅವರಿದ್ದಾರೆ. ಅವ್ರು ಏನು ಹೇಳ್ತಾರೆ ಅನ್ನುವಂಥದ್ದನ್ನ ಕೇಳೋಣ. ಮೇಡಮ್, ಈ ಹಿಂದೆ ನೀವು ಕಂಪ್ಲೇಂಟ್ನ ಕೊಟ್ಟಿದ್ರಿ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ. ಎಷ್ಟು ಕೆಜಿ ಚಿನ್ನ ಅವರು ನಿಮಗೆ ಮೋಸ ಮಾಡಿದ್ರು ಅನ್ನುವಂಥದ್ದು, ಮತ್ತೆ ಆ ಒಂದು ಹಿನ್ನೆಲೆ ಹೇಳಿ. ಅವರು ಹಾಗೆ ನಿಮ್ಮನ್ನ ಹೇಗೆ ಪರಿಚಯ ಮಾಡ್ಕೊಂಡ್ರು ಅನ್ನೋದು. ಸರ್, ಟೋಟಲ್ಲು 14 kg 660 grams ಇವತ್ತಿನ ತನಕ ಅವಳು ಕೊಡಬೇಕಾಗಿರೋವಂಥದ್ದು. ಸುಮಾರು ಇದು 1 ವರ್ಷದಿಂದ ಕೊಡಬೇಕಾಗಿರೋವಂಥ ಕ್ರೆಡಿಟ್ಟು ಇವತ್ತಿನ ತನಕ ಕೊಟ್ಟಿಲ್ಲ. ಸುಮಾರು ಸತಿ ಕೇಳಿದ್ರು ಕೂಡ 1 ವರ್ಷನೇ ಆಯಿತು ನಾವು ಅವಳಿಗೆ ಟೈಮ್ ಕೊಟ್ಟಿಲ್ಲ ಅಂದಿರೋದಕ್ಕೆ ನಾವು FIR ದಾಖಲೆ ಮಾಡಿದ್ವಿ. ಅದಕ್ಕೆ ಇವಾಗ ನಮಗೊಂದು ಒಳ್ಳೆ ರೀತಿ ಅದಕ್ಕೊಂದು ರೆಸ್ಪಾಂಡು ಬಂದು ಅವಳು ಇವತ್ತು ಅರೆಸ್ಟ್ ಆಗಿದ್ದಾಳೆ. ಮ್ಯಾಮ್, ಈ ಒಂದು ಪ್ರಕರಣದಲ್ಲಿ ನಟ ಧರ್ಮೇಂದ್ರ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅವ್ರನ್ನು ಕೂಡ ಪೊಲೀಸರು ಹುಡುಕ್ತಾ ಇದ್ದಾರೆ. ಆ ಬಗ್ಗೆ ಅವ್ರು ಯಾವ ರೀತಿ ಬಂದಿದ್ರು, ಈ ಹಿಂದೆ ಕೂಡ ಅವರು ಬಂದು ಇಲ್ಲಿ ವ್ಯವಹಾರ ಮಾಡಿದ್ರು, ಅಂದ್ರೆ ಚಿನ್ನಾಭರಣ ತಗೊಂಡಿದ್ರು ಅನ್ನುವಂಥದ್ದು ಕೂಡ ಬೆಳಕಿಗೆ ಬಂದಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಹೌದು ಸರ್, ಅವು ಧರ್ಮ ಎಲ್ಲ ಫ್ರೆಂಡ್ಸೇ. ಅವ್ರದ್ದು ಎಲ್ಲ ವ್ಯವಹಾರಗಳೆಲ್ಲ ಇತ್ತು. ನಮ್ಮ ಹತ್ರನೂ ಶೋರೂಮಲ್ಲಿ ಬಂದು ಅವನ್ನ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ಟಿದ್ದು ಐಶ್ವರ್ಯನೇ. ಅವ್ರು ಬಂದು ಅವ್ರ ಗಂಡ ಹೆಂಡತಿ ಇಬ್ಬರು ಬಂದು ಒಡವೆನೂ ತೊಗೊಂಡು ಹೋಗಿದ್ದಾರೆ. ಆದರೆ ಅದಕ್ಕೆ ಅವ್ರು ಪೇ ಮಾಡಿಲ್ಲ. ಅದಕ್ಕೆ ಐಶ್ವರ್ಯ ಅವರೇ ಪೇ ಮಾಡ್ತಾರೆ ಅಂತ ಹೇಳಿಬಿಟ್ಟು ಬರೀ ಒಡವೆ ಮಾತ್ರ ತೊಗೊಂಡೋಗಿದ್ರು. ಈ ಹಿಂದೆ ನೀವು ಕಂಪ್ಲೇಂಟ್ ಕೊಡುವಾಗ ಐಶ್ವರ್ಯ ಗೌಡ ಅವ್ರಿಗೆ ಏನಾದರೂ ಸಂಪರ್ಕ ಮಾಡಿದ್ರಾ? ಅಂದರೆ ಅವ್ರು ಏನು ಹೇಳಿದ್ರು ಅನ್ನುವಂಥದ್ದು, ಅಥವಾ ಬಿಲ್ ಪೇ ಮಾಡಂದಾಗ ಅವ್ರು ಮೊದಲಿಗೆ ಏನು ಪ್ರತಿಕ್ರಿಯೆ ಕೊಟ್ಟಿದ್ರು? ಬಿಲ್ ಪೇ ಮಾಡು ಅಂದರೆ ಈ ದುಡ್ಡಿನ ಬಗ್ಗೆನಾ? ಕೊಡ್ತೀನಿ, ನನಗೆ ಇವಾಗ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಸೊ ನನಗೆ ಜುಲೈ ತನಕ ಟೈಮ್ ಕೊಡು, ಜುಲೈಯಲ್ಲಿ ಪೂರ್ತಿ ಕ್ಲಿಯರ್ ಮಾಡಿಬಿಡ್ತೀನಿ ಅಂತ ಹೇಳಿ 10 ಕೋಟಿ ತನಕ ಚೆಕ್ಸ್ ಎಲ್ಲ ಕೊಟ್ಟಿದ್ರು. ಆಮೇಲೆ ಕೇಳಿದ್ದಕ್ಕೆ ಇಲ್ಲ, ಇನ್ನೂ ಸ್ವಲ್ಪ ಟೈಮ್ ಬೇಕು ಅಂದರು. ಸೆಪ್ಟೆಂಬರ್ ಅಂದರು, ಅಕ್ಟೋಬರ್ ಅಂದರು, ಈಗ ಡಿಸೆಂಬರ್ ಅಂದರು. ಬಟ್ ನಮ್ಗೆ ಅಲ್ಲಿ ತನಕ ಕಾಲಾವಕಾಶ ವೆಯ್ಟ್ ಮಾಡೋಕ್ಕೆ ಆಗೋದಿಲ್ಲ. ಈ ಒಂದು ಕೇಸ್ನಲ್ಲಿ ಡಿ.ಕೆ. ಸುರೇಶ್ ಅವರ ಧ್ವನಿಯಲ್ಲಿ ಮಾತನಾಡಿರುವಂತಹ ಒಂದು ಕರೆ ಬರುತ್ತೆ ನಿಮಗೆ, ಕಾನ್ಫರೆನ್ಸ್ ಕಾಲ್ ಬರುತ್ತೆ, ಅದರಲ್ಲಿ ಅವ್ರು ಮಾತಾಡ್ತಾರೆ. ಆಗ ನೀವು ಅದನ್ನ ಚೆಕ್ ಮಾಡ್ಕೊಳ್ಳಿಲ್ವಾ, ಅಥವಾ ಅವ್ರ ಸಂಪರ್ಕಕ್ಕೆ ಹೋಗಿ ಭೇಟಿಯಾಗಿ ಆ ಥರ ಏನು ನೀವು ಕ್ರಮವನ್ನು ತಗೊಳ್ಳಿಲ್ವಾ? ಅಂದರೆ ಡೈರೆಕ್ಟ್ ಆಗಿ ನೀವು ಅವ್ರ ಹೆಸರು ಹೇಳಿದಾಗ ಒಂದು ಕೊಡುವಂಥದ್ದಾಗಿರ್ಬೋದು, ಏನಾಗಿತ್ತು ಅಂತ ಆ ಒಂದು ಕನ್ವರ್ಸೇಷನ್? ಸರ್, ಕಾಲ್ ಬಂದು ಸುರೇಶ್ ಅಣ್ಣ ಮಾತಾಡಿದಾಗ ಸುರೇಶ್ ಅಣ್ಣ ಅಂತಲೇ ಅಂದ್ಕೊಂಡಿದ್ದು, ಯಾಕಂದರೆ ವಾಯ್ಸು ಸುರೇಶ್ ಅಣ್ಣನ ಥರನೇ ಇತ್ತು. ತದನಂತರ ನಮಗೆ ಗೊತ್ತಾಯಿತು ಅದು ಸುರೇಶ್ ಅಣ್ಣ ಅಲ್ಲ, ಅದು ಧರ್ಮ ಮಾತಾಡಿರೋದು ಅಂತ. ಸೊ ನಾವು ಹೋಗ್ಬಿಟ್ಟು ಸರ್ ಹತ್ರ ಕೇಳ್ಕೊಂಡ್ವಿ. ಫಸ್ಟು ಕೇಳ್ಕೊಂಡಾಗ ಅವ್ರು ನಾನಲ್ಲಮ್ಮ, ನನ್ನ ಫ್ಯಾಮಿಲಿಯಿಂದ ಬಿಟ್ಟರೆ ಬೇರೆ ಔಟ್ಸೈಡರ್ಸ್ ಹತ್ರ ಎಲ್ಲ ನಾವೇನು ವ್ಯವಹಾರ ಮಾಡಲ್ಲ ಅಂತ ಡಿ.ಕೆ. ಸುರೇಶ್ ಸರ್ ಹೇಳಿದ್ದಾರೆ. ಹೇಳಾದ್ಮೇಲೆ ಮತ್ತೆ ನಾವು ಇವಳ ಹತ್ರ ಬಂದ್ಬಿಟ್ಟು ನಮ್ಮ ದುಡ್ಡು ಕೊಟ್ಬಿಡು ಅಂದರೆ ಯಾವುದಕ್ಕೂ ಅವಳು ಪ್ರತಿಕ್ರಿಯೆ ಮಾಡಿಲ್ಲ. ಆಮೇಲೆ ಧರ್ಮ ಅವ್ರಿಗೂ ಕಾಲ್ ಮಾಡಿ ಕೇಳಿದಾಗ ಧರ್ಮ ಅವ್ರು ಹೌದು ನನಗೆ ಇವಳೇ ಹೇಳಿಸಿದ್ದು ಅನ್ನೋದು ಕೂಡ ಅವಳು ಒಪ್ಪಿದ್ದಾರೆ. ಸೊ ಇದ್ರ ಹಿನ್ನೆಲೆ ಯೋಚನೆ ಮಾಡಿದ್ರೆ ಇವರೆಲ್ಲ ಪ್ಲ್ಯಾನ್ ವೇಯಲ್ಲಿ ಮೋಸ ಮಾಡಬೇಕು ಅಂತಲೇ ಮಾಡಿದ್ದಾರೆ, ಬಿಟ್ಟರೆ ಇದು ಬೇರೆ ಏನೂ ಉದ್ದೇಶ ಕಾಣಿಸ್ತಿಲ್ಲ. ಯಾಕೆಂದರೆ ಡಿ.ಕೆ. ಸುರೇಶ್ ಅವ್ರ ಹೆಸರಲ್ಲಿ ಧರ್ಮನ ಹತ್ರ ನಮಗೆ ಕಾಲ್ ಮಾಡಿಸೋದು, ಚಿನ್ನ ಕೊಡು ಅಂತ ಹೇಳೋದು, ಇದೆಲ್ಲ ಏನು ತೋರಿಸುತ್ತೆ ಅಂದರೆ ಬಿಸ್ನೆಸ್ ಮೆನ್ ಲಕ್ಷಣ ಅಲ್ಲ ಇದು ಮೋಸ ಮಾಡೋಕ್ಕೋಸ್ಕರನೇ ಪ್ಲ್ಯಾನ್ ಮಾಡಿರೋ ಅಂಥ ಒಂದು ಪ್ರೀ ಪ್ಲ್ಯಾನ್ ಚೀಟರ್ಸ್, ಫ್ರಾಡ್ಸ್ ಅಂತಲೂ ಹೇಳ್ಬೋದು. ಮ್ಯಾಮ್, ಇವತ್ತಿನ ದಿನಕ್ಕೆ ನಾವು ಲೆಕ್ಕ ಹಾಕೋದಾದರೆ ಸುಮಾರು 14 ಕೋಟಿ ಅಪ್ರಾಕ್ಸಿಮೇಟ್ ಅಷ್ಟಾಗುತ್ತೆ. 14 kg ಸುಮಾರು 12 ಕೋಟಿ ಆದರೂ ಹಾಗೆ ಆಗುತ್ತೆ. ಹಾಗಿದ್ಮೇಲೆ ಧರ್ಮ ಅವರು ಹಾಗೆ ಐಶ್ವರ್ಯ ಗೌಡ ಅವರು ಬಂದು ನಿಮಗೆ ಸಂಪರ್ಕ ಮಾಡಿದ ನಂತರದಲ್ಲಿ ನೀವು ಆಗ ಅವ್ರಿಗೆ ಅಂದರೆ ಈ ಕೇಸ್ನಲ್ಲಿ ಡೈವರ್ಟೇಷನ್ ಆಗ್ತಾ ಇದೆ. ಕೆಲವೊಂದು ಅವರು ಹೇಳ್ತಾರೆ ನಾವು ಅವರು ಮಾತಾಡ್ಕೊಂಡಿದ್ವಿ, ನಾವು ಅವ್ರಿಗೆ ಪೇ ಮಾಡ್ತೀವಿ ಅನ್ನುವಂಥದ್ದು, ಹಾಗೆ ಒಂದು 2 ದಿನಗಳ ಕಾಲಾವಕಾಶವನ್ನು ಕೇಳಿದ್ದೀವಿ ಅನ್ನುವಂಥದ್ದು, ಈ ರೀತಿಯಾಗಿ ಹೇಳಿದಾಗ ಏನು ಹೇಳ್ತೀರಿ ಅದ್ರ ಬಗ್ಗೆ? ಸರ್, ಕಾಲಾವಕಾಶ ಹೆಂಗೆ ಸರ್ ಕೊಡೋದು? 1 ವರ್ಷ ಆಯಿತು ಅಲ್ವಾ? ಕೊಡಲೇಬೇಕು ಅಷ್ಟೇ. ಅವ್ರು ಏನು ಹೇಳಿದ್ರು ಅವ್ರ ಕೇಸ್ ಡಿವಿಯೇಟ್ ಮಾಡ್ತಾರೆ, ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್, ಅಷ್ಟೇ. ಈಗ ಈ ಹಿಂದೆ ಬೆಂಗಳೂರಿನಲ್ಲಿ ಕೂಡ ವರ್ತೂರ್ ಪ್ರಕಾಶ್ ಅವರ ಒಂದು ಹೆಸರಿನಡಿ, ಅಂದರೆ ಅವ್ರಿಗೂ ಕೂಡ ಅವರ ಪರಿಚಯಸ್ಥರು ಅಂತ ಹೇಳಿ ಶ್ವೇತಾ ಅನ್ನೋರು ಕೂಡ ಇದೇ ಥರನೇ ವಂಚನೆ ಮಾಡಿದ್ರು. ಅವ್ರನ್ನ ಬೇಗ ಅರೆಸ್ಟ್ ಮಾಡಿದ್ರು ಪೊಲೀಸ್ನವರು. ನಿಮ್ಮ ಕೇಸ್ನಲ್ಲಿ ತಡ ಆಯಿತು ಅನ್ನೋವಂಥದ್ದು, ಅದ್ರ ಬಗ್ಗೆ ಏನು ಹೇಳ್ತೀರಿ? ಆ ಒಂದು ಕಾರ್ಯವೈಖರಿ ಸರ್, ತಡ ಅಂತ ನನಗೆ ಯಾವತ್ತೂ ಅನಿಸಿಲ್ಲ ಸರ್. ಅವ್ರ ಪ್ರೊಸೀಜರ್ ಪ್ರಕಾರ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ದೇ ಆರ್ ಆನ್ ಟ್ರ್ಯಾಕ್. ಒಂದು ಲೀಗಲ್ ಪ್ರೊಸೀಜರ್ಸ್ ಇರುತ್ತೆ, ಅದ್ರ ಪ್ರಕಾರನೇ ಮಾಡಬೇಕಾಗತ್ತೆ. ಆ್ಯಂಡ್ ಐ ಸಪೋರ್ಟ್ ಪೊಲೀಸ್ ಫೋರ್ಸ್, ಯಾಕೆಂದರೆ ಅವ್ರಿಗೆ ಗೊತ್ತಿದೆ ಏನು ಮಾಡಬೇಕು ಅಂತ, ಅದ್ರ ಪ್ರಕಾರನೇ ಅವ್ರು ಮಾಡ್ತಾಯಿದ್ದಾರೆ. ಅವ್ರದಕ್ಕೂ ನಮ್ಮದಕ್ಕೂ ಕಂಪೇರ್ ಮಾಡಿಕೊಂಡ್ರೆ ಏನೂ ಯೂಸ್ ಇಲ್ಲ ಸರ್. ಅದೇ ಬೇರೆ ಇದೇ ಬೇರೆ. ಇದು ಕೋಟ್ಯಾಂತರ ರೂಪಾಯಿ ಹಗರಣ.
ಸೊ ಅವರು ಯೋಚನೆ ಮಾಡಿ ಯಾವ ಥರ ಆ್ಯಕ್ಷನ್ಸ್ ತೊಗೋಬೇಕು ಅಂತ ಅವರು, ಇಲ್ಲಾಂದರೆ ಅವ್ರು ಆ ಪೊಸಿಷನಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ಲ. ಕೂತಿದ್ದಾರೆ ಅಂದರೆ ಅವ್ರದ್ದೇನೋ ಪ್ಲ್ಯಾನ್ಸ್ ಇರುತ್ತೆ. ಪ್ಲ್ಯಾನ್ ಪ್ರಕಾರ ನೋಡಿ ಇವತ್ತು ಅರೆಸ್ಟ್ ಆಗಿದ್ದಾರಲ್ಲ, 2 ದಿವಸ ಲೇಟ್ ಆಗಿರಬಹುದು. ಅದು ಲೇಟ್ ಅಂತ ಹೇಳೋಕ್ಕಾಗಲ್ಲ. ಪ್ರೊಸೀಜರ್ ಪ್ರಕಾರ ದೇ ಹ್ಯಾವ್ ಟು ಗಿವ್ ಟೈಮ್. 3 ಡೇಸ್ ಏನೋ ನೋಟಿಸ್ ಕೊಟ್ಟು 3 ಡೇಸ್ ಟೈಮ್ ಕೊಡಬೇಕಂತ ಅರೆಸ್ಟ್ ಮಾಡೋಕ್ಕಿಂತ ಮುಂಚೆ. ಅದನ್ನೇ ಮಾಡಿದ್ದಾರೆ. ನನಗೇನು ಅದ್ರ ಬಗ್ಗೆ ಏನು ಇದಿಲ್ಲ. ಓಕೆ, ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಇತ್ತ ಧರ್ಮೇಂದ್ರ ಅವರು ಈ ಹಿಂದೆ ಮಾಧ್ಯಮಗಳ ಮೂಲಕ ಒಂದು ಪ್ರತಿಕ್ರಿಯೆ ಕೊಡಬೇಕಾದ್ರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಾನು ಅಲ್ಲಿ ಹೋಗಿ ಒಡವೆಗಳನ್ನ ಈ ಮುಂಚೆ ತಗೊಂಡಿದ್ದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅವ್ರ ಫೋನ್ ಕಾಲ್ ಸ್ವಿಚ್ ಆಫ್ ಬರ್ತಾ ಇದೆ. ಏನು ಹೇಳ್ತೀರಿ? ಸ್ವಿಚ್ ಆಫ್ ಬರ್ತಾ ಇದೆ ಅಂದರೆ ಅರ್ಥ ಏನು ಸರ್? ಅಬ್ಸ್ಕ್ಯಾಂಡ್ ಆಗಿದ್ದಾರೆ ಅಂತ. ನಮ್ಮ ಪೊಲೀಸವರು ಹುಡುಕಿ ಅವ್ರನ್ನ ಕರ್ಕೊಂಡು ಬಂದೇ ಬರ್ತಾರೆ. ಕೂತ್ಕೊಂಡ್ಮೇಲೆ ಏನೇನಾಗಿದೆ ಅನ್ನೋ ಸತ್ಯಾಂಶ ಆಚೆ ಬಂದೇ ಬರುತ್ತೆ. ಯಾಕೆಂದರೆ ಆಲ್ರೆಡಿ ಇಲ್ಲಿ ಅವರು ಒಪ್ಪಿರೋದಕ್ಕೆ ಎಲ್ಲ ಪ್ರೂಫ್ಗಳು ಬಂದೇ ಇದೆ. ಬಂದಿಲ್ಲ ಅಂತ ಏನಿಲ್ಲ. ಅವ್ರು ಬಂದು ನಿಜ ಹೇಳಬೇಕು ಅಷ್ಟೇ. ಈ ಹಿಂದೆ ನೀವೇನಾದರೂ ಬೇರೆ ರಾಜಕಾರಣಿಗಳ ಅಂದರೆ ಅವ್ರ ಜೊತೆಗೆ ಒಡನಾಟ ಇದ್ದಾಗ, ಐಶ್ವರ್ಯ ಗೌಡ ಮತ್ತು ಬೇರೆಯವರು ಅವರ ಸಂಗಡಿಗರ ಜೊತೆಗೆ ಒಡನಾಟ ಇದ್ದಾಗ ಬೇರೆ ರಾಜಕಾರಣಿಗಳನ್ನ ಭೇಟಿಯಾಗಿದ್ದು ಅಥವಾ ಅವರ ಸ್ನೇಹದ ಬಗ್ಗೆ ಎಲ್ಲಾದರೂ ಹೋಗಿದ್ರಾ ನೀವು ಭೇಟಿ ಮಾಡೋದಕ್ಕೆ ಅಂತ? ಸರ್, ಅದೆಲ್ಲ ಇವಾಗ ಮಾತಾಡೋದು ಸರಿ ಬರೋದಿಲ್ಲ. ಯಾಕೆ ಅಂತಂದರೆ ಬಿಸ್ನೆಸ್ ಅಂದಮೇಲೆ ಬಿಸ್ನೆಸ್ ಇರುತ್ತೆ, ಫಂಕ್ಷನ್ಸ್ ಮಾಡ್ತಿರ್ತೀವಿ, ನಾವು ಕರಿತೀವಿ, ಅವ್ರು ಕರೀತಾರೆ. ಫ್ರೆಂಡ್ಶಿಪ್ ಅಂದಮೇಲೆ ನಾವು ಇದು ಪೊಲಿಟಿಷಿಯನ್ಸ್ ಅಂತಾನೆ ಅನ್ನೋದು ಅಥವಾ ಬಿಸ್ನೆಸ್ ಪೀಪಲ್ ಅನ್ನೋದೇ ಇದು ತಪ್ಪು ಬರುತ್ತೆ ಸರ್. ನಾವು ಅದೆಲ್ಲ ಮಾತಾಡೋದು ತಪ್ಪೆ. ಮತ್ತಾರು ಗೊತ್ತಿದ್ದಾರೆ ನನಗೆ ಅನ್ನುವಂಥದ್ದನ್ನ ಹೇಳಿ ನಿಮಗೆ ವಂಚನೆ ಮಾಡಿದ್ರು ಅಂತ ಐಶ್ವರ್ಯ ಗೌಡ ಅವರು ನನಗೆ ಈಗ ಡಿ.ಕೆ. ಸುರೇಶ್ ಅವರು ಗೊತ್ತಿದ್ದಾರೆ ಅನ್ನುವಂಥದ್ದನ್ನ ಹೇಳಿದ್ರು. ಅವರ ಕಾನ್ಫರೆನ್ಸ್ ಕಾಲ್ ಕೂಡ ತೊಗೊಂಡಿದ್ರು ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಮತ್ತೆ ಯಾರ್ಯಾರು ಗೊತ್ತಿದ್ರು ಅನ್ನುವಂಥದ್ದನ್ನ ಹೇಳಿದ್ರಿ ನಿಮ್ಮ ಜೊತೆಗೆ ಮಾತಾಡ್ತಿರ್ಬೇಕಾದ್ರೆ? ಡಿ.ಕೆ. ಸುರೇಶ್ ಸರ್ ಹೆಸರೇ. ಇದನ್ನ ಅಂದರೆ ಈ ಪ್ರಕರಣದ ಬಗ್ಗೆ ನೀವು ಡಿ.ಕೆ. ಸುರೇಶ್ ಅವರ ಸಂಪರ್ಕ ಮಾಡುವಂತಹ ಒಂದು ಕೆಲಸನ ಮಾಡಿದ್ರಾ ಅನ್ನುವಂಥದ್ದು? ಹಾಂ, ಮಾಡಿದ್ದೀನಿ. ಮಾಡಿದ್ದಕ್ಕೆ ಅವರು ಹೇಳಿದ್ದಾರೆ, ಶಿ ಈಸ್ ಎ ಫ್ರಾಡ್, ಹೋಗಮ್ಮ ನೀನು ಲೀಗಲ್ ಆ್ಯಕ್ಷನ್ಸ್ ತಗೋ. ನಾನು ಕೂಡ ನನ್ನ ಕಡೆಯಿಂದ ಏನು ಹೇಳಬೇಕೋ ನಾನು ಕಮಿಷನರ್ ಸರ್ಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣವನ್ನು ನೋಡಿದಾಗ ಈಗ ಇಬ್ಬರು ಆರೋಪಿಗಳು, ಐಶ್ವರ್ಯ ಗೌಡ ಹಾಗೂ ಅವರ ಒಂದು ಪತಿ, ಅವ್ರನ್ನ ಅರೆಸ್ಟ್ ಮಾಡಿರುವಂಥದ್ದು. ಧರ್ಮೇಂದ್ರ ಅವ್ರನ್ನ ಹುಡುಕ್ತಾ ಇದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಬೇರೆ ಅಂಗಡಿ ಮಾಲೀಕರಿಗೆ ಅಥವಾ ಬೇರೆಯವ್ರಿಗೆ ಒಂದು ಅನಿಸಿಕೆ ಹೇಳೋದಾದರೆ ಈ ಥರ ಮತ್ತೆ ಮೋಸ ಯಾರು ಹೋಗಬಾರ್ದು ಅನ್ನುವಂಥದ್ದು, ಆ ಬಗ್ಗೆ ಏನು ಹೇಳ್ತೀರಾ? ಸರ್, ಮೋಸ ಮಾಡೋರು ಇರೋ ತನಕ ಮೋಸ ಹೋಗೇ ಹೋಗ್ತಾರೆ. ಸೊ ಮೋಸ ಮಾಡೋರ್ನೇ ನಾವು ಕಂಟ್ರೋಲ್ ಮಾಡಬೇಕು. ಒಟ್ಟಾರೆಯಾಗಿ ಈ ಒಂದು ಡಿ.ಕೆ. ಸುರೇಶ್ ಅವರ ಹೆಸರನ್ನು ಬಳಸ್ಕೊಂಡು ಸುಮಾರು 12 kg ಚಿನ್ನವನ್ನು, ಅಂದರೆ ಅಪ್ರಾಕ್ಸಿಮೇಟ್ಲಿ ಒಂದು 12 ಕೋಟಿ ಬೆಲೆ ಬಾಳುವಂಥ 14 kg ಚಿನ್ನವನ್ನು ಐಶ್ವರ್ಯ ಗೌಡ ಹಾಗೂ ಹರೀಶ್ ಮತ್ತು ಧರ್ಮೇಂದ್ರ, ಅಂದರೆ ಈ ಒಂದು 3 ಆರೋಪಿಗಳ ಹೆಸರು ಕೇಳಿ ಬರ್ತಾ ಇರುವಂಥದ್ದು. ಸದ್ಯ ಇವತ್ತು ಚಂದ್ರ ಲೇಔಟ್ ಪೊಲೀಸ್ ಠಾಣೆಯ ಸಿಬ್ಬಂದಿ ಐಶ್ವರ್ಯ ಗೌಡ ಹಾಗೂ ಪತಿಯನ್ನು ಅರೆಸ್ಟ್ ಮಾಡಿ ಕೊಂಡು ಹೋಗಿರುವಂಥದ್ದು. ಧರ್ಮೇಂದ್ರ ಅವರನ್ನ ಹುಡುಕ್ತಾ ಇರುವಂಥದ್ದು. ಸದ್ಯ ಈಗ ವರಾಹಿ ಜ್ಯುವೆಲರ್ಸ್ ವನಿತಾ ಅವರು ಈ ಒಂದು ಪ್ರಕರಣದ ಬಗ್ಗೆ ಒಂದು ಹಂತದಲ್ಲಿ ನಮಗೆ ಗೆಲುವು ಸಿಕ್ಕಿದೆ, ಒಂದು ಹಂತದಲ್ಲಿ ಪೊಲೀಸ್ ಅವರ ಮೇಲೆ ನನಗೆ ನಂಬಿಕೆ ಸಿಕ್ಕಿದೆ, ನ್ಯಾಯ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.